ಇದಕ್ಕೆ ಮ್ಯಾಚ್ ಆಗುತ್ತಾ? ಅಲ್ಲ ಅಲ್ಲ. ವೆರಿ ಗುಡ್, ಐ ಆಮ್ ಸೋ ಹ್ಯಾಪಿ. ಎಲ್ಲಿದೆ ಅದಿತಿ? ಕ್ಯಾನ್ ಯು ಮ್ಯಾಚ್ ದಿಸ್ ಸ್ಟಾರ್? ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಇವತ್ತು ಒಂದು DIY ಮಾಡ್ತಿದ್ದೀವಿ. ಈ DIY ಮಕ್ಕಳ ಕಾಗ್ನಿಟಿವ್ ಡೆವಲಪ್ಮೆಂಟ್ಗೆ ತುಂಬ ಸಹಾಯ ಮಾಡುತ್ತೆ. ಏನು ಆಕ್ಟಿವಿಟಿ, ಇದಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ. ವೆರಿ ರೀಸೆಂಟಾಗಿ ನಾನು ಒಂದು ಆದಿತಿಗೆ ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೆ. ಸೊ ಅದರಲ್ಲಿ ಈ ಒಂದು ಶೀಟ್ಸ್ನ ಕೊಟ್ಟಿದ್ರು, ಓಕೆನಾ? ಸೊ ಈ ಶೀಟ್ಸ್ ಇತ್ತು. ಸೊ ಇದನ್ನು ನಾನು ಇಟ್ಕೊಂಡು ಇವತ್ತು ಇದನ್ನು ಕಟ್ಟಿಂಗ್ ಮಾಡಿ ಒಂದು ವಿಜುವಲ್ ಡಿಸ್ಕ್ರಿಮಿನೇಷನ್ ಒಂದು DIY ಮಾಡ್ತಾ ಇದ್ದೀನಿ. ಇಟ್ಸ್ ವೆರಿ ಗುಡ್ ಫಾರ್ ದೇರ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಆ್ಯಂಡ್ ಇದಕ್ಕೆ ನೆಕ್ಸ್ಟ್ ಬೇಕಾಗಿರೋದು ಒಂದು ಸಿಸರ್ ಆ್ಯಂಡ್ ಕ್ರೇಯಾನ್ ಕಲರ್ ಮಾಡೋದಕ್ಕೆ. ನೀವು ಸ್ಕೆಚ್ ಪೆನ್ ಆದರೂ ಯೂಸ್ ಮಾಡ್ಕೋಬೋದು, ಕ್ರೇಯಾನ್ ಆದರೂ ಯೂಸ್ ಮಾಡ್ಕೋಬೋದು. ಸೊ ಲೆಟ್ಸ್ ಸ್ಟಾರ್ಟ್. ಅದಿತಿ, ಆರ್ ಯು ಎಕ್ಸೈಟೆಡ್? ಎಸ್, ಓಕೆ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಮೊದಲಿಗೆ ನಾನು ಈ ಶೀಟ್ಸ್ನ ಕಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಯಾವ ಶೇಪ್ ಆದರೂ ಮಾಡ್ಕೊಳ್ಬೋದು. ಈಗ ಅದಿತಿಗೆ ಮ್ಯಾಚಿಂಗ್ ವಿಜುವಲ್ ಡಿಸ್ಕ್ರಿಮಿನೇಷನ್ ಕಾರ್ಡ್ ಅಂತಂದರೆ ಮಕ್ಕಳು ಮ್ಯಾಚಿಂಗ್ ಮಾಡೋದು, ಸೇಮ್ ಇರೋದನ್ನ ಮ್ಯಾಚ್ ಮಾಡೋದು. ಸೊ ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ಮೊದಲಿಗೆ ನಾನು ಇದರಲ್ಲಿ ಸ್ಕ್ವೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಕಟ್ಟಿಂಗ್. ಇದು ನಮಗೆ ಈ ರೀತಿಯಾದ ಕಾರ್ಡ್ಸ್ ಮಾರ್ಕೆಟಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. ಬಟ್ ಮನೆಯಲ್ಲೇ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಫನ್ ಆ್ಯಂಡ್ ನಮಗೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಓಕೆ, ಸೊ ಈಗ ನಾನು ಈ ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನನಗೆ ಈಗ ಎಕ್ಸಾಂಪಲ್ ನಾನು ಯೋಚನೆ ಮಾಡಿದ್ದಂತಹ ಒಂದು ಕಾರ್ಡ್ ಸೈಜ್ ಇದೆ. ನೋ, ಎಸ್. ಸೊ ಈ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅಗೇನ್ ಎಷ್ಟು ಬೇಕು ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ನೀವು ಒಂದು ದಿಸ್ ಇಸ್ ಲೆವೆಲ್ 1 ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಈ ಲೆವೆಲ್ 1ಅಲ್ಲಿ ಒಂದು 10 ಕಾರ್ಡ್ನ ನಾನು ಕಟ್ ಮಾಡಿಕೊಂಡು ಡಿಫ್ರೆಂಟ್ ಸೈಜ್ ಎಲ್ಲ ಡಿಫ್ರೆಂಟ್ ಕಲರ್ಸ್ನ ನಾನು ಅದರಲ್ಲಿ ಫಿಲ್ ಮಾಡ್ತಾ ಹೋಗ್ತೀನಿ. ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ಹೇಳೋದಾದರೆ, ಮಕ್ಕಳ ಕಾಗ್ನಿಟಿವ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೇಮ್ ಸೈಜ್, ಯು ಕ್ಯಾನ್ ಸಿ ಸೇಮ್ ಸೈಜ್. ಸೊ 3 ಸೊ ನಾನು ಯೂಸ್ ಮಾಡಿರೋದು ಜಸ್ಟ್ ಒಂದು ಶೀಟಲ್ಲಿ ಹಾಫ್ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಇವಾಗ ಒಂದು ಬಿತ್ತು ಕೆಳಗಡೆ, ಅದಿತಿ ಕೆಳಗಡೆ ಒಂದು ಬಿತ್ತು ಎತ್ಕೊಡಿ ಪ್ಲೀಸ್. ಯಾ, ಸೊ 12 ಕಾರ್ಡ್ಸ್ ಇದೆ. ಸೊ 12 ಕಾರ್ಡ್ಸ್ಗೆ ಈಗ ನಾನು ಫ್ರಂಟ್ ಪ್ಯಾಟರ್ನ್ಸ್ನ ಮಾಡ್ತೀನಿ. ಅಂತಂದರೆ 6 ಕಾರ್ಡ್ಸ್ ಸೇಮ್ ಮಾಡ್ತೀನಿ, 6 ಕಾರ್ಡ್ಸ್ ಸೇಮ್ ಮಾಡ್ತೀನಿ. ಸೊ ಮಗುಗೆ ಕೊಟ್ಟಾಗ ಮಕ್ಕಳು ವಿಲ್ ಮ್ಯಾಚ್, ಈ ಕಾರ್ಡ್ಗೆ ಇದೇ ಹೋಗಬೇಕು ಅಂತ. ಸೊ ಇದರಲ್ಲಿ ಪ್ಯಾಟರ್ನ್ಸ್ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಐ ವಿಲ್ ಶೋ ನಾವು. ಎಸ್. ಸೊ ಈಗ ಫಸ್ಟ್ ಪ್ಯಾಟರ್ನ್ ಯಾವ ರೀತಿ ಅಂತಂದ್ರೆ, ಎಸ್. ಸೊ ರೆಡಿ ಆಯಿತು. ಈಗ ಎಲ್ಲ ಕಾರ್ಡ್ಸ್ಗೂ ಸೇಮ್ ಪ್ಯಾಟರ್ನ್ಸ್ನ ಮಾಡ್ಕೊಂಡಿದ್ದೀನಿ.
ಸೊ ದಿಸ್ ಇಸ್ ದ ಫಸ್ಟ್ ಕಾರ್ಡ್. ವಿತ್ ಡಿಫ್ರೆಂಟ್ ಪ್ಯಾಟರ್ನ್. ಸೊ ಇದನ್ನ ವಿಜುವಲ್ ಡಿಸ್ಕ್ರಿಮಿನೇಷನ್ ಕಾರ್ಡ್ಸ್ ಅಂತ ಹೇಳ್ಬೋದು. ಲೆವೆಲ್ 1. ಇದಕ್ಕೆ ನಾನು ಕಲರ್ಸ್ನ ಯೂಸ್ ಮಾಡಿಲ್ಲ, ಬ್ಲ್ಯಾಕ್ ಕಲರ್ ಮಾರ್ಕರ್ನ ಯೂಸ್ ಮಾಡಿದ್ದೀನಿ. ಸೊ ಮೊದಲನೇ ಕಾರ್ಡ್ ಯಾವ ರೀತಿ ಕಾಣುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ಸೇಮ್ ಲೈಕ್ ದಿಸ್. ಓಕೆ, ಫಸ್ಟ್ ಕಾರ್ಡ್, ಸೆಕೆಂಡ್ ಕಾರ್ಡ್, ಥರ್ಡ್ ಕಾರ್ಡ್, ಫೋರ್ತ್ ಕಾರ್ಡ್, ಸೇಮ್, ಫಿಫ್ತ್ ಕಾರ್ಡ್, ಲಾಸ್ಟ್ ಸಿಕ್ಸ್ತ್ ಕಾರ್ಡ್. ಹಾರ್ಟ್ 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 ಸರ್ಕಲ್ ಇದೆ. ಸೊ ಇದನ್ನ ಯಾವ ರೀತಿ ಬಳಸೋದು ಅಂತ ನಾನು ಇವಾಗ ತೋರಿಸ್ತೀನಿ. ಅದಿತಿ ಪ್ಲೀಸ್ ಕಮ್ ಕರ. ಎಸ್ ಅದಿತಿ, ಶಲ್ ವಿ ಡೂ ಅನ್ ಆಕ್ಟಿವಿಟಿ ನಾವ್? ಓಕೆ, ಪ್ಲೀಸ್ ಸಿಟ್ ಡೌನ್. ಓಕೆ, ಸೊ ಇವಾಗ ಅದಿತಿಗೆ ನಾನು ಸಿಂಗಲ್ ಕಾರ್ಡ್ಸ್ನ ಕೊಡ್ತಾ ಇದ್ದೀನಿ. ಓಕೆ, ಐ ಹೋಪ್ ನಿಮಗೆ ಕಾಣಿಸುತ್ತೆ ಅನ್ಸುತ್ತೆ. ಎಸ್ ಅದಿತಿ ಕಂದ, ವೇಟ್. ಮಮ್ಮ ಇವಾಗ ಅದಿತಿಗೆ ಮ್ಯಾಚಿಂಗ್ ಮಾಡೋದಕ್ಕೆ ಕೊಡ್ತಾರೆ. ಓಕೆನಾ? ಸೇಮ್ ಕಾರ್ಡ್ಸ್ ಅದಿತಿ ವಿಲ್ ಮ್ಯಾಚ್. ಓಕೆ, ಕಾಣಿಸ್ತಿದೆ ಅನ್ಕೊಂತೀನಿ. ಯಾ, ಸೊ ಅದಿತಿ, ಕ್ಯಾನ್ ಯು ಮ್ಯಾಚ್ ದಿಸ್ ಸ್ಟಾರ್? ಮ್ಯಾಚ್. ಗುಡ್ ಜಾಬ್. ಕ್ಯಾನ್ ಯು ಮ್ಯಾಚ್ ದಿಸ್? ಎಸ್. ಕ್ಯಾನ್ ಯು ಮ್ಯಾಚ್ ದಿಸ್? ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ಯಾವ ತರ ಇದೆ, ಎಲ್ಲಿದೆ ಅದನ್ನ ನೋಡಿ ಮ್ಯಾಚ್ ಮಾಡಿ. ಎಲ್ಲಿದೆ? ಎಸ್, ಯು ಗಾಟ್ ಇಟ್. ಕ್ಯಾನ್ ಯು ಮ್ಯಾಚ್ ದಿಸ್? ಎಸ್. ಕ್ಯಾನ್ ಯು ಮ್ಯಾಚ್ ದಿಸ್? ಡಾಟ್ಸ್ ಎಲ್ಲಿದೆ? ಡಾಟ್ಸ್. Very good. Last, circle and hearts. Circle, heart. Ellide circle, heart. It's a circle, heart. Yes, match. Very good. I'm so happy. Aditi is also happy. Is Aditi happy? High 10. I'm asking. Aditi, high 10. ಗುಡ್ ಜಾಬ್. ಸೊ ನೋಡಿ, ಸೊ ಈ ರೀತಿ ಸೇಮ್ ಮ್ಯಾಚಿಂಗ್ ಆಗಿದೆ, ಎಲ್ಲಾನು ಸೇಮ್ ಮ್ಯಾಚಿಂಗ್ ಆಗಿದೆ. ಸೊ ದಿಸ್ ಇಸ್ ದ ಫಸ್ಟ್ ಲೆವೆಲ್. ಇನ್ನೊಂದು ರೀತಿಯಲ್ಲಿ ಇದೇ ಸೇಮ್ ಆಕ್ಟಿವಿಟಿನ ಯಾವ ರೀತಿ ಮಾಡಿಸೋದು ಅಂತಂದ್ರೆ, ಸೇಮ್ ಕಾರ್ಡ್ಸ್ನ ನಾನು ಉಲ್ಟಾ ಮಾಡಿಟ್ಟಿದ್ದೀನಿ ಅಂಡ್ ಐ ಆಮ್ ಗಿವಿಂಗ್ ದಿಸ್ ಆಲ್ 6 ಕಾರ್ಡ್ಸ್ನ ಕೊಡ್ತಾ ಇದ್ದೀನಿ. ಈಗ ಅದಿತಿ ನೋಡಿ ಮ್ಯಾಚ್ ಮಾಡ್ತಾರೆ. ಅದಿತಿ ಮ್ಯಾಚ್ ಮಾಡಿ ಕಂದ. ಈಗ ಹೇಗೆ ಗೊತ್ತಾ, ಅದಿತಿಗೆ ಗೊತ್ತಾಗ್ತಿಲ್ಲ, ನಾನು ಹೇಳ್ಕೊಡ್ತೀನಿ. ಈಗ ಎಕ್ಸಾಂಪಲ್ ನಿಮಗೆ ಈ ಕಾರ್ಡ್ ಕೊಡ್ತೀನಿ ಅಂತ ಅನ್ಕೊಳ್ಳಿ. ಸೊ ನೀವೆಲ್ಲ ಉಲ್ಟಾ ಮಾಡಬೇಕು. ಇದಲ್ಲ, ಇದಕ್ಕೆ ಮ್ಯಾಚ್ ಆಗತ್ತಾ? ಅಲ್ಲ. ಇದಕ್ಕೆ ಮ್ಯಾಚ್ ಆಗತ್ತಾ? ಅಲ್ಲ. ಇದಕ್ಕೆ ಮ್ಯಾಚ್ ಆಗತ್ತಾ? ಇದು ಮ್ಯಾಚ್ ಆಗತ್ತಾ? ಎಸ್. ಸೊ ದಿಸ್ ವಿಲ್ ಮ್ಯಾಚ್. ಸೊ ಹಿಂಗಿರ್ತೀರಾ. ಓಕೆ, ಇವಾಗ ಎಲ್ಲ ಈ ತರ ಕಾರ್ಡ್ ಎಲ್ಲಿದೆ ನೋಡಿ, ಎಲ್ಲ ತೆಗೆದು ನೋಡಿ, ವಾಪಸ್ ನೋಡಿ. ಹಾಂ, ಅದು ಮ್ಯಾಚ್ ಆಗುತ್ತೆ ಅಂತಂದ್ರೆ ಅಲ್ಲ. ನೆಕ್ಸ್ಟ್, ಮ್ಯಾಚ್ ಆಗುತ್ತಾ? ಆಗುತ್ತೆ ಮ್ಯಾಚ್. ಓಕೆ, ನೆಕ್ಸ್ಟ್ ಇದು. ಇವಾಗ ಈ ತರ ಕಾರ್ಡ್ ಎಲ್ಲಿ ಮ್ಯಾಚ್ ಆಗುತ್ತೆ? ಎಲ್ಲಿದೆ ಹುಡುಕಿ. ಸರ್ಕಲ್ ಅಲ್ಲ. ನೆಕ್ಸ್ಟ್ ನೋಡಿ, ಬೇರೆ ಕಾರ್ಡ್ ನೋಡಿ. ಆಗಲ್ಲ, ಅದಾಗಲ್ಲ. ಆಗತ್ತಾ? ಇದು ಆಗತ್ತೆ. ನೆಕ್ಸ್ಟ್, ಈ ಕಾರ್ಡ್ ಎಲ್ಲಿ ಮ್ಯಾಚ್ ಆಗತ್ತೆ? ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀರಾ ನೀವು. ಟೇಕ್, ಅಲ್ಲೇ ಇಟ್ಬಿಡಿ. ಓಕೆ, ಉಲ್ಟಾ ಇಡ್ತೀರಾ? ಓಕೆ, ಸೊ ಈ ಕಾರ್ಡು ಅದನ್ನು ಉಲ್ಟಾ ಇಡ್ತೀರಾ? ಓಕೆ, ಸೊ ಈ ರೀತಿ ಮ್ಯಾಚ್ ಮಾಡಿ, ಅಂದರೆ ಉಲ್ಟಾ ಇಟ್ಟಾಗ ಮಗುಗೆ ಒಂದು ಏನಂತೆ ಮೆಮರಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಓಕೆ, ಇದನ್ನ ಇಲ್ಲಿ ನೋಡಿದ್ದೆ ಅಲ್ವಾ? ಅದೀತಿಗೆ ಇದು ಫಸ್ಟ್ ಟೈಮ್ ಈ ರೀತಿ ಮಾಡಿಸಿರೋದ್ರಿಂದ ಈ ಕಾರ್ಡ್ಸಲ್ಲಿ ಇಟ್ಸ್ ಓಕೆ, ದೇ ಟೇಕ್ ಸಮ್ ಟೈಮ್, ಬಟ್ ತುಂಬ ಬೇಗ ಮಕ್ಕಳು ಕಲ್ತ್ಬಿಡ್ತಾರೆ. ಸೊ
ಸೊ ಏನು ಕನ್ಸಿಸ್ಟೆನ್ಸಿ ನಾವು ವರ್ಕ್ ಮಾಡಬೇಕು ಅಂತಂದರೆ ಇದೇ ರೀತಿ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾ ದೇ ಲರ್ನ್ ವೆರಿ ಕ್ವಿಕ್ಲಿ. ಅದಿತಿ ಲಾಸ್ಟ್ ಕಾರ್ಡ್ ಇದಕ್ಕೆ ಮ್ಯಾಚ್ ಮಾಡಿಬಿಡಿ. ಇದೆಲ್ಲಿದೆ ನೋಡ್ಬೇಕು, ಇರುತ್ತೆ ಇರುತ್ತೆ. ಏ ಯು ಫೌಂಡ್ ಇಟ್. ಇದೆ ಕಂದ, ಇದೇನೆ ಮ್ಯಾಚ್ ಮಾಡಿ. ಸೊ ಇದು ಒಂದು ರೀತಿಯಾಗಿ ನಾವು ಈ ಒಂದು ವಿಜುವಲ್ ಡಿಸ್ಕ್ರಿಮಿನೇಷನ್ ನ ಬಳಸ್ಬೋದು. ಅಂದ್ರೆ ಇದೊಂದು ಅಂಡ್ ಇನ್ನೊಂದು ಆಕ್ಟಿವಿಟಿ ತೋರಿಸ್ತಿಲ್ಲ, ದಟ್ ಇಸ್ ಒನ್. ನಾನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಯಾವ ರೀತಿ ಮಾಡ್ಬೋದು, ಇನ್ನೊಂದು ಸ್ವಲ್ಪ ಕಾಂಪ್ಲೆಕ್ಸಿಟಿನ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಈ ಒಂದು ಆಕ್ಟಿವಿಟಿನ ಯಾವಾಗ ಮಾಡ್ಬೋದು ಅಂತಂದ್ರೆ 18 ಮಂತ್ಸ್ ಪ್ಲಸ್ ನೀವು ಈ ಆಕ್ಟಿವಿಟಿನ ಮಕ್ಕಳಿಗೆ ಪ್ಲಾನ್ ಮಾಡ್ಬೋದು. ಕಟ್ ಮಾಡೋಕ್ಕಾಗಲ್ಲ, ದಿಸ್ ವಿಲ್ ಬಿ, ಇದನ್ನ ನಾನು ಒಂದು ಪೌಚ್ಗೆ ಹಾಕಿ ಇಡ್ತೀನಿ. ಸೊ ಅದಿತಿ ಕ್ಯಾನ್ ಮ್ಯಾಚ್. ಓಕೆ ಓಕೆ ಓಕೆ, ಟೇಕ್, ಯು ಕ್ಯಾನ್ ಪ್ಲೇ. ನೋ ಫೋಲ್ಡಿಂಗ್. ಓಕೆ, ಸೊ ಈ ಒಂದು ವಿಜುವಲ್ ಡಿಸ್ಕ್ರಿಮಿನೇಷನ್ ಕಾರ್ಡ್ಸ್ ಇಂದ ಮಕ್ಕಳಿಗೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಡೆವಲಪ್ ಆಗುತ್ತೆ ಅಂಡ್ ಥಿಂಕಿಂಗ್ ಎಬಿಲಿಟಿ, ಲಿಸ್ನಿಂಗ್ ಸ್ಕಿಲ್ ಅಂಡ್ ಆಲ್ಸೋ ಮಕ್ಕಳಿಗೆ ಒಂದು ಅಟೆನ್ಷನ್ ಸ್ಪ್ಯಾನ್, ಮಕ್ಕಳು ಒಂದ್ ಕಡೆ ಕುತ್ಕೊಂಡು ಆಕ್ಟಿವಿಟಿ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಸೊ ಬೆಸ್ಟ್ ಆಕ್ಟಿವಿಟಿ DIY, ಮನೇಲೆ ಈಸಿ ಕಾಸ್ಟ್ ಅಂಡ್ ಈಸಿಯಾಗಿ ಮಾಡ್ಕೊಳ್ಬೋದು. ನೋ ಕಾಸ್ಟ್, ಲೋ ಕಾಸ್ಟ್, ವೆರಿ ಸಿಂಪಲ್ ಆಕ್ಟಿವಿಟಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅದಿತಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.